ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿಂದು ವಿಶ್ವಕರ್ಮ ಅಮರಶಿಲ್ಪಿ ಶ್ರೀ ಜಕಣಾಚಾರ್ಯವರ ಸಂಸ್ಮರಣ ದಿನಾಚರಣೆ ಭಕ್ತಿಪೂರ್ವಕವಾಗಿ ನೆರವೇರಿತು. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಜಕಣಾಚಾರ್ಯವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ವೀರಾಚಾರಿ ಮಾತನಾಡಿ, ನಮ್ಮ ಕುಲದಲ್ಲಿ ಒಗ್ಗಟ್ಟು ಅತ್ಯಂತ ಅಗತ್ಯ. ಎಲ್ಲರೂ ಪರಸ್ಪರ ಸಹಕರಿಸಿ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಬೇಕು. ನಮ್ಮ ಕುಲ ಬಾಂಧವರಿಗೆ ಒಂದು ವೇದಿಕೆಯನ್ನು ಹಿರಿಯರು ನೀಡಿದ್ದಾರೆ, ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಜಕಣಾಚಾರಿ ಹಾಗೂ ನಮ್ಮ ಹಿರಿಯರು ನಮಗೆ ಒಂದು ಗೌರವಯುತ ಹೆಸರು ತಂದಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳಿಗೆ ಗೌರವ ಸಲ್ಲಿಸೋದು ನಮ್ಮ ಕರ್ತವ್ಯ ಅಂತ ಹೇಳಿದರು. ನಂತರ ಭಾಷಣಗಾರರಾದ ಹರ್ಷ ಮಾತನಾಡಿ ಭಾರತದ ಶಿಲ್ಪಕಲೆಯ ಮಹತ್ವವನ್ನು ವಿವರಿಸಿದ್ರು. ನಮ್ಮ ದೇಶ ಜ್ಞಾನ, ಸಂಪ್ರದಾಯ, ಸಂಸ್ಕಾರ, ಸಂಪತ್ತು ಹಾಗೂ ಅನೇಕ ಕಲೆಗಳಿಗೆ ಮೂಲ ಭೂಮಿಯಾಗಿದೆ. ಶಿಲ್ಪಕಲೆ ನಮ್ಮ ದೇಶದಲ್ಲಿ 4ನೇ ಶತಮಾನದಲ್ಲಿಯೇ ಬೆಳವಣಿಗೆ ಕಂಡಿದೆ. ಜಕಣಾಚಾರ್ಯರ ಪುತ್ರ ಡಂಕಣಾಚಾರ್ಯನು ತನ್ನ ತಂದೆಯನ್ನು ಹುಡುಕುವ ಪ್ರಯತ್ನದಲ್ಲಿ ಸ್ವತಃ ಒಬ್ಬ ಪ್ರಖ್ಯಾತ ಶಿಲ್ಪಿಯಾಗಿ ಬೆಳೆದನು. ಬೇಲೂರಿನಲ್ಲಿ ಶಿಲ್ಪಿ ಕಾರ್ಯಕ್ಕಾಗಿ ನೇಮಕಗೊಂಡಾಗ ಜಕಣಾಚಾರ್ಯರು ನಿರ್ಮಿಸಿದ ಶಿಲ್ಪದಲ್ಲಿ ಒಂದು ಸಣ್ಣ ಒಡಕನ್ನು ಕಂಡು ತಂದೆಗೆ ಪ್ರಶ್ನೆ ಹಾಕಿದ್ನು. ಶಿಲ್ಪದಲ್ಲಿ ದೋಷವಿದ್ದರೆ ತನ್ನ ಬಲಗೈಯನ್ನು ಕತ್ತರಿಸಿಕೊಳ್ಳುವುದಾಗಿ ಜಕಣಾಚಾರ್ಯರು ಮಾತು ನೀಡಿದರು. ಪರಿಶೀಲನೆಯ ನಂತರ ದೋಷ ಇರೋದು ಸತ್ಯ ಅಂತ ತಿಳಿದು ತಮ್ಮ ವಾಗ್ದಾನದಂತೆ ಅವರು ಬಲಗೈಯನ್ನು ಕತ್ತರಿಸಿಕೊಂಡ್ರು. ಅಂತಿಮವಾಗಿ ಆ ಇಬ್ಬರು ಶಿಲ್ಪಿಗಳು ತಂದೆ ಮಗನೆಂಬ ಸಂಬಂಧವನ್ನು ಅರಿತುಕೊಂಡ್ರು ಅಂತ ವಿವರಿಸಿದ್ರು. ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯ ಪದಾಧಿಕಾರಿಗಳು ಹಾಗೂ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಸ್ಮರಣ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಆದರೆ ನಾವು ಯಾವತ್ತೂ ಸ್ವಯಂ ಶಿಕ್ಷೆ ಗುರು ಯಾರು ಕೇಳಲ್ಲ, ಯಾರು ನೋಡಲ್ಲ, ಗುರು ಏನೋ ಆಗಿದ್ದಾರೆ ನೋಡೋಣ ಅಂತ ನಾವು ಅನ್ಕೊಳ್ತೀವಿ. ನಂತರ ಅವರ ಆತ್ಮತೃಪ್ತಿಗೋಸ್ಕರ ಅಯ್ಯೋ ನಾನಿತರ ಚನ್ನಕೇಶ್ವರ ವಿಗ್ರಹನ ಈ ಥರ ತಪ್ಪು ಮಾಡಿಬಿಟ್ಟೆ ಅನ್ನೋ ಒಂದು ಕೊರಗು ಅವ್ರಿಗಿರುತ್ತೆ. ಆತ್ಮತೃಪ್ತಿಗೋಸ್ಕರ ಒಂದೇ ಕೈಯನ್ನು ಕಟ್ ಮಾಡಿಕೊಂಡು ಒಂದೇ ಕೈಯಲ್ಲಿ ಶಿಲ್ಪವನ್ನು ಕೆತ್ತನೆ ಮಾಡ್ತಾರೆ. ಹಾಗಾಗಿ ಇವರಲ್ಲಿ ನಾವು ಆಚರಣೆ ಸಮುದಾಯದ ನಾವು ಒಂದು ಆಚರಣೆ ಮಾಡಬೇಕು ಅನ್ನೋದಲ್ಲ, ಅವರಲ್ಲಿ ಇರುವಂತಹ ಗುಣಗಳನ್ನು ನಾವು ನೋಡಬೇಕು, ತಿಳ್ಕೋಬೇಕು ಮತ್ತು ನಮ್ಮ ಜೀವನದಲ್ಲೂ ಸಹ ಅಳವಡಿಸ್ಕೋಬೇಕು ಅನ್ನೋದು ಅವರ ಒಂದು ಕಥೆಯ ಅರ್ಥ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಹೆಂಡತಿ ಯಾರು, ಮಕ್ಕಳ್ಯಾರು ಅಂತಾನೆ ಗೊತ್ತಿಲ್ಲ.